ನೆರೆಯಿಂದ ಶಾಸಕ ಬಸನಗೌಡ ದದ್ದಲ್ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಎಸ್ಐಟಿ ವಿಚಾರಣೆ ಮುಗಿಸಿ ಮನೆಗೆ ವಾಪಸ್ ಆಗದ ದದ್ದಲ್ ಕುಟುಂಬಸ್ಥರ ಸಮೇತ ತೆರಳಿದ್ದಾರೆ. ಸದ್ಯ ಯಲಹಂಕದ ಕೋಗಿಲು ಬಳಿ ಇರುವಂತಹ ಬಸನಗೌಡ ದದ್ದಲ್ ವಿಲ್ಲಾದಲ್ಲಿ ಇಬ್ಬರು ಕೆಲಸಗಾರರು ಮಾತ್ರ ಇದ್ದಾರೆ ಅಂತ ಗೊತ್ತಾಗಿದೆ. 1.5 ವರ್ಷದಲ್ಲಿ ರಾಹುಲ್ ಗಾಂಧಿ ಇನ್ನಿತರ ನಾಯಕರಿಂದ ಭಯಂಕರ ಭ್ರಷ್ಟಾಚಾರ ಶುರುವಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ದಾರೆ. ಸಾವಿರಾರು ಕೋಟಿ ಸಂಗ್ರಹ ಮಾಡಿ ತೆಲಂಗಾಣಕ್ಕೆ ಕೊಡಲಾಗಿದೆ ಎಂದಾಗ ಕಾಂಗ್ರೆಸ್ ಆಕ್ಷೇಪ ಮಾಡಿತ್ತು. ಆದರೆ ಈಗ ಹಣ ಪೂರೈಕೆ ಮಾಡಿರುವುದು ಬಹಿರಂಗವಾಗಿದೆ ಅಂತ ವಾಗ್ದಾಳಿ ನಡೆಸಿದರು. ಸಿಎಂ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2ನೇ ಬಾರಿ ಸಿಎಂ ಆಗಿದ್ದಕ್ಕೆ ಸಹಿಸಿಕೊಳ್ಳಲಾಗ್ತಿಲ್ಲ ಅಂತಿದ್ದಾರೆ. ಆದರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 94 ಕೋಟಿ ನುಂಗಿದ್ದಾರೆ. ಬೇನಾಮಿ ಖಾತೆಗಳಿಗೆ ಈ ಹಣ ವರ್ಗಾವಣೆ ಆಗಿದೆ ಅಂತ ಕೇಂದ್ರ ಸಚಿವ ಎಚ್ಡಿಕೆ ವಾಗ್ದಾಳಿ ನಡೆಸಿದರು. ಗ್ಯಾರಂಟಿಗಳಿಗೆ ದಲಿತರ ಹಣ ಬಳಕೆ ಮಾಡಿಕೊಂಡಿದ್ದು ತಪ್ಪು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಕಿಡಿಕಾರಿದ್ದಾರೆ. ಇದು ದಲಿತ ಸಂವಿಧಾನ ವಿರೋಧಿ ಸರ್ಕಾರ, ಇವರಿಗೆ ಸಂವಿಧಾನ ಪುಸ್ತಕ ಹಿಡಿದುಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ವಾಗ್ದಾಳಿ ನಡೆಸಿದರು. ಎಲ್ಲ ಇಲಾಖೆಗಳಲ್ಲೂ ರಾಜ್ಯ ಸರ್ಕಾರ ಹಣ ಲೂಟಿ ಮಾಡಿದೆ. ಈ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂತ ಮಾಜಿ ಸಂಸದ ಮುನಿಸ್ವಾಮಿ ಆಗ್ರಹಿಸಿದ್ದಾರೆ. ಬಿಜೆಪಿ ಪ್ರತಿಭಟನೆ ಮಾಡಿದರೆ ಅದನ್ನು ಹತ್ತಿಕ್ಕುವ ಕೆಲಸ ಆಗ್ತಿದೆ. ಪ್ರತಿಭಟನೆಗೆ ಹೋಗುವವರಿಗೆ ಫೋನ್ ಮಾಡಿ ಕಾಂಗ್ರೆಸ್ ಭಯ ಮೂಡಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣದಲ್ಲಿ 4 ಕೋಟಿ ರೂಪಾಯಿ ಹಣದ ರಹಸ್ಯವನ್ನು ಇಡಿ ಭೇದಿಸಿದೆ. ದದ್ದಲ್ ಸಂಬಂಧಿ ಕಾರ್ತಿಕ್ ಮೂಲಕ 4 ಕೋಟಿ ವ್ಯವಹಾರ ಆಗಿದ್ದು, ರಾಯಚೂರು ತಾಲೂಕಿನ ಅಸ್ಕಿಹಾಳ ಗ್ರಾಮದಲ್ಲಿ ಜಮೀನು ಖರೀದಿ ಮಾಡಿ ಕಾರ್ತಿಕ್ ಆಂಜನೇಯ ಎನ್ನುವವರ ಹೆಸರಿನಲ್ಲಿ ಜಮೀನು ನೋಂದಣಿ ಮಾಡಿಸಲಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಒಟ್ಟು 94 ಕೋಟಿ ಹಣ ಇತ್ತು. ಆದರೆ ಚಂದ್ರಶೇಖರ್ನ ಆತ್ಮಹತ್ಯೆ ಮಾಡಿಕೊಂಡಾಗ ಖಾತೆಯಲ್ಲಿ ಕೇವಲ 5 ಕೋಟಿ ಹಣ ಇತ್ತಂತೆ. ಸದ್ಯ ಇಡಿ ಎಸ್ಐಟಿ ವಿಚಾರಣೆ ವೇಳೆ 34 ಕೋಟಿ ಹಣದ ಲೆಕ್ಕ ಸಿಕ್ಕಿದ್ದು, ಇನ್ನು 54 ಕೋಟಿ ಲೆಕ್ಕದ ಬಗ್ಗೆ ಇಡಿ ವಿಚಾರಣೆಗೆ ಮುಂದಾಗಿದೆ. 25 ಲಕ್ಷ ರೀತಿ 3 ಚೆಕ್ಗಳನ್ನು ನೀಡಿದ್ದ ಕಾರ್ತಿಕ್ ಆಂಜನೇಯ ಜಮೀನು ಖರೀದಿಗೆ ಉಳಿದ ಹಣವನ್ನು ಲಕ್ಷ್ಮೀದೇವಿ ಎನ್ನುವರಿಗೆ ನಗದು ರೂಪದಲ್ಲಿ ಕೊಟ್ಟಿದ್ದರಂತೆ. ಸದ್ಯ ಹೊಸ ಮನೆ ಗೃಹ ಪ್ರವೇಶದ ದಿನವೇ ಲಕ್ಷ್ಮೀದೇವಿಗೆ ಇಡಿ ಶಾಕ್ ಕೊಟ್ಟಿದೆ. ಮನೆ ಖರೀದಿಗೆ ಹಣ ಎಲ್ಲಿಂದ ಬಂತು ಅಂತ ವಿಚಾರಣೆಗೆ ಬರುವಂತೆ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ನಾಗೇಂದ್ರ ಬಂಧನದ ವಿಚಾರವಾಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯ ವೀರಯ್ಯ ಅರೆಸ್ಟ್ ಆಗಿದ್ದಾನೆ, ಈ ಬಗ್ಗೆ ಯಾಕೆ ಮಾತನಾಡಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮುಡಾ ವಿಚಾರವಾಗಿ ಬಿಜೆಪಿ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾದ ವಿಚಾರವಾಗಿ ಪ್ರಶ್ನಿಸಿದ್ದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಸಿಎಂ. 17 ಪರಿಶಿಷ್ಟ ಪಂಗಡದ ಶಾಸಕರಲ್ಲಿ 16 ಜನ ಕಾಂಗ್ರೆಸ್ನವರೇ ಇದ್ದಾರೆ. 2 ಕಾಂಗ್ರೆಸ್ ಸಂಸದರು ಎಸ್ಟಿ ಸಮುದಾಯದಿಂದ ಗೆದ್ದಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಬಗ್ಗೆ ಇವರಿಗೆ ಗಮನ ಇರಲಿಲ್ವೇ ಅಂತ ಮಾಜಿ ಕೇಂದ್ರ ಸಚಿವ ಎನ್ ನಾರಾಯಣಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಈ ಸರ್ಕಾರ ಮುಂದುವರಿಯೋದಕ್ಕೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ನಾನಾ ಕಾರಣಕ್ಕೆ ಪ್ರತ್ಯೇಕವಾಗಿದ್ದ 16 ಜೋಡಿಗಳು ಕೋರ್ಟ್ ಆವರಣದಲ್ಲಿ ಒಂದಾಗಿ ಸಹಜೀವನ ನಡೆಸುವಂತ ಶಪಥ ಮಾಡಿದರು. ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆದಂಥ ಲೋಕ ಅದಾಲತ್ನಲ್ಲಿ 16 ಜೋಡಿಗಳು ಮತ್ತೆ ಒಂದಾಗಿವೆ. ನ್ಯಾಯಾಧೀಶೆ ರಾಜೇಶ್ವರಿ ಎನ್ ಹೆಗಡೆ ಸಮ್ಮುಖದಲ್ಲಿ ಜೋಡಿಗಳು ಹಾರ ಬದಲಿಸಿಕೊಂಡು ಬಂದಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಬೂದಿನಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟದಲ್ಲಿ ಹುಳ ಪತ್ತೆಯಾಗಿದೆ. ಬಾಲಹುಳು, ನುಸಿ ಹುಳು ಕಂಡು ಆತಂಕಗೊಂಡ ಮಕ್ಕಳು, ಪೋಷಕರು ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಹೆಡ್ ಮಾಸ್ಟರ್ ಮಾತ್ರ ಇದು ನುಸಿ ಹುಳ ಅಲ್ರಿ, ಜೀರ್ಗಿ ಅಂತ ಸಬೂಬು ಕೊಡ್ತಿದ್ದಾರೆ. ತುಮಕೂರಿನಲ್ಲಿ ವಾಕಿಂಗ್ ಮಾಡ್ತಿದ್ದ ಮಹಿಳೆ ಸರ ಕಿತ್ಕೊಂಡು ಖದೀಮರು ಪರಾರಿಯಾಗಿದ್ದಾರೆ. ಸದಾಶಿವನಗರದ 7ನೇ ಮುಖ್ಯ ರಸ್ತೆಯಲ್ಲಿ ಮಹಿಳೆಯೊಬ್ಬರು ಧರಿಸಿದ ಅಂದಾಜು 2.5 ಲಕ್ಷ ಮೌಲ್ಯದ 27 ಗ್ರಾಂ ಚಿನ್ನದ ಸರವನ್ನು ಕಿತ್ಕೊಂಡು ಎಸ್ಕೇಪ್ ಆಗಿದ್ದ. ಸ್ಥಳಕ್ಕೆ ತಿಲಕ್ ಪಾರ್ಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಂದಿನಿಂದ ಚೆನ್ನೈ ಶಿವಮೊಗ್ಗ ಎಕ್ಸ್ಪ್ರೆಸ್ ರೈಲು ಸಂಚಾರ ಆರಂಭ ಆಗಿದೆ. ತುಮಕೂರಿಗೆ ತಲುಪಿದ ರೈಲಿಗೆ ಬಿಜೆಪಿ ಹಾಗೂ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಹೂವಿನ ಸಿಂಗಾರ ಮಾಡಿದರು. ಇದೇ ವೇಳೆ ಕೇಂದ್ರ ಸಚಿವ ವಿ ಸೋಮಣ್ಣಗೆ ಅಭಿನಂದನೆ ಸಲ್ಲಿಸಿದರು. ಚೆನ್ನೈ, ಬೆಂಗಳೂರು, ತುಮಕೂರು, ಶಿವಮೊಗ್ಗ ಮಾರ್ಗವಾಗಿ ರೈಲು ಸಂಚಾರ ಮಾಡಲಿದೆ. ವಿದ್ಯಾರ್ಥಿಗಳ ಜೊತೆ ಕಳ್ಳಾಟವಾಡ್ತಿರುವಂತಹ ರಾಜ್ಯದ 76 ನರ್ಸಿಂಗ್ ಕಾಲೇಜುಗಳ ಮಾನ್ಯತೆಯನ್ನ ರದ್ದು ಮಾಡಲಾಗಿದೆ. ಲಕ್ಷ ಶುಲ್ಕ ಕಟ್ಟಿಸಿಕೊಂಡು ದುಡ್ಡು ಮಾಡೋದಕ್ಕೆ ಒಂದೇ ಕಟ್ಟಡದಲ್ಲಿ 2 ಕಾಲೇಜು ನಡೆಸ್ತಿರೋದು ತನಿಖೆಯಿಂದ ಗೊತ್ತಾಗಿದೆ. ಅಂತ ಕಳ್ಳಾಟವಾಡಿದ ಕಾಲೇಜುಗಳಿಗೆ ಬೀಗ ಹಾಕೋದಕ್ಕೆ ರಾಜೀವ್ ಗಾಂಧಿ ಆರೋಗ್ಯ ವಿಮೆ ಮುಂದಾಗಿದೆ. ತುಮಕೂರಿನಲ್ಲಿ ವಿದ್ಯಾರ್ಥಿ ವೇತನ ವಿಳಂಬ ಮತ್ತು ವಿದ್ಯಾರ್ಥಿಗಳ ವಿರುದ್ಧ ತಾರತಮ್ಯ ಆರೋಪಿಸಿ ಶಾಸಕರ ಭವನದ ಎದುರು ಎಬಿವಿಪಿ ಪ್ರತಿಭಟನೆ ನಡೆಸಿದೆ. ಶಾಸಕ ಇಕ್ಬಾಲ್ ಹುಸೇನ್ ಕಚೇರಿ ಬಳಿ ಹೊಸ್ತಿಲಲ್ಲಿ ಕುಳಿತು ಪ್ರತಿಭಟನೆ ನಡೆಸಿ ಉಸ್ತುವಾರಿ ಸಚಿವ ಕೇವಲ ಹೆಸರಿಗೆ ಮಾತ್ರ ಇದ್ದಾರೆ ಅಂತ ರಾಮಲಿಂಗಾರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇರಳದ ಹಲವೆಡೆ ಭಾರೀ ಮಳೆ ಸುರಿಯುತ್ತಿದೆ. ಬೆಳಗಿನಿಂದಲೂ ಕೂಡ ಶುರುವಾಗಿರುವಂತಹ ಮಳೆಯಾರ್ಭಟಕ್ಕೆ ವಾಹನ ಸವಾರರು ಪರದಾಡಿದ್ದಾರೆ. ತಿರುವನಂತಪುರಂನಲ್ಲಿ ಭಾರೀ ಮಳೆಯಾಗಿದ್ದು ಕೆಲವೆಡೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದಂಥ ಕೆಲವು ಕಡೆ ರಸ್ತೆಗಳು ಜಲಾವೃತವಾಗಿವೆ. ರಸ್ತೆಗಳು ಹೊಳೆಯಂತೆ ಬದಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಬಾರಾಮುಲ್ಲಾ ಫ್ಲೈಓವರ್ನಡಿ ಭಾರೀ ನೀರು ನಿಂತಿದ್ದು ಜನರು ಪರದಾಡಿದ್ದಾರೆ. ಕಾರ್ಗಿಲ್ ಯುದ್ಧದ ಗೆಲುವಿಗೆ 25 ವರ್ಷ ತುಂಬಿದ ಹಿನ್ನೆಲೆ ವಾಯುಸೇನೆ ಎಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಿದೆ. ಉತ್ತರ ಪ್ರದೇಶದ ಸಹರನ್ಪುರ್ನಲ್ಲಿ ವಾಯುಸೇನೆ ಅಧಿಕಾರಿಗಳು ಯುದ್ಧದಲ್ಲಿ ಹುತಾತ್ಮರಾದವರಿಗೆ ಗೌರವ ಸಲ್ಲಿಸಿದರು. ಬಳಿಕ ವಾಯುಸೇನೆಯಿಂದ ವಿಶೇಷ ಕವಾಯತು ನಡೆಸಲಾಯಿತು.
ಇಂದು ಅಂತಾರಾಷ್ಟ್ರೀಯ ಸ್ಕೈ ಡೈವಿಂಗ್ ದಿನ ಆಚರಿಸಲಾಗ್ತಾ ಇದ್ದು ಈ ದಿನವನ್ನು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ವಿಶಿಷ್ಟವಾಗಿ ಆಚರಿಸಿದ್ದಾರೆ. ಹರಿಯಾಣದ ನಾರ್ನೌಲ್ನಲ್ಲಿ ಶೇಖಾವತ್ ಖುದ್ದು ಸ್ಕೈ ಡೈವ್ ಮಾಡಿ ಗಮನ ಸೆಳೆದರು. ನಿನ್ನೆ ನಟ ಶಿವಣ್ಣ 62ನೇ ವಸಂತಕ್ಕೆ ಕಾಲಿಟ್ಟಿದ್ದು ಕೇರಳದಲ್ಲಿ ಶಿವಣ್ಣ ಬರ್ತ್ಡೇ ಆಚರಿಸಲಾಗಿದೆ. ನಿನ್ನೆ ಬರ್ತ್ಡೇ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ ಕಾರಣ ಕರ್ನಾಟಕದಿಂದ ಕೇರಳಕ್ಕೆ ತೆರಳಿದ್ದ ಫ್ಯಾನ್ಸ್ ಕೊಚ್ಚಿಯಲ್ಲಿ ಕೇಕ್ ಕತ್ತರಿಸಿ ಶಿವಣ್ಣ ಗೀತಕ್ಕ ಜೊತೆ ಸಂಭ್ರಮಿಸಿದರು. ಉದ್ಯಮಿ ಮುಖೇಶ್ ಅಂಬಾನಿ ಪುತ್ರನ ಮದುವೆಯಲ್ಲಿ ಬಾಲಿವುಡ್ ಬಳಗವೇ ಬಿಂದಾಸ್ ಆಗಿ ಎಂಜಾಯ್ ಮಾಡಿದೆ. ಜೊತೆಗೆ ತಲೈವ ರಜನಿಕಾಂತ್, ಶಾರುಖ್ ಖಾನ್ ದಂಪತಿ, ಸುನಿಲ್ ಶೆಟ್ಟಿ, ಸಲ್ಮಾನ್ ಖಾನ್, ಕ್ರಿಕೆಟರ್ಗಳಾದ MS ಧೋನಿ, ಹಾರ್ದಿಕ್ ಪಾಂಡ್ಯ ಸೇರಿ ಹಲವು ಗಣ್ಯರು ಭರ್ಜರಿ ಸ್ಟೆಪ್ಸ್ ಹಾಕಿದರು.